ಶಾಲೆ ಒಳಗೆ ಆಗ್ತಂಥ ಗಿಡಗಳನ್ನ ಬೆಳೆಸ್ತಾ ಇದ್ದೀರಾ? ಅವಕ್ಕೆ ರಕ್ಷಣೆ ಮಾಡ್ತಾ ಇದ್ದೀರಾ? ಶಾಲೆಗೆ ಗಿಡ ಹಾಕೋದು ಏನಕ್ಕೆ ಅಂತ ನಿಮ್ಗೆ ಗೊತ್ತಾ? ಏನಕ್ಕೆ? ಆಕ್ಸಿಜನ್ ನೀಡಬೇಕು ಅಂತ ನಾವು ಗಿಡಗಳನ್ನ ಹಾಕ್ಸುವಂಥದ್ದು. ಆ ಗಿಡಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು. ಯಾರೋ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ನಾವುಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಆ ಶಾಲೆಯಲ್ಲಿ ಆಗ್ತಂಥ ಗಿಡಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದು. ಯಾಕೆಂದರೆ ಇವತ್ತು ಕನ್ನಡ ಸರ್ಕಾರಿ ಶಾಲೆಗಳು ಉಳಿವಿಗಾಗಿ ಹಲವಾರು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮತ್ತು ಗ್ರಾಮಗಳಲ್ಲಿರುವಂಥ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಗಿಡ ಹಾಕ್ಸೋದು ಏನಕ್ಕಪ್ಪ ಅಂದರೆ ಮಕ್ಕಳ ಆರೋಗ್ಯಕ್ಕೆ ಗಾಳಿ, ಹಸಿರು ವಾತಾವರಣ ತುಂಬ ಚೆನ್ನಾಗಿರಬೇಕು. ಆಗೇನಾಗುತ್ತೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕಾಗಿರ್ಬೋದು, ಎಜುಕೇಷನ್ ಮಾಡೋಕ್ಕಾಗಿರ್ಬೋದು, ಅವ್ರಿಗೆ ಆರೋಗ್ಯದ ಭಾಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕ್ಸುವಂಥದ್ದು. ಅದಕ್ಕಾಗಿ ನಾನು ತುಂಬ ದಿನಗಳಿಂದ ನಮ್ಮ ತಿರುಮಲೆ ಶಾಲೆಯನ್ನು ಗಮನಿಸ್ತಾ ಇದ್ದೀನಿ. ನಾನು ಗಿಡ ಹಾಕ್ಸೋದು ಮುಖ್ಯ ಅಲ್ಲ, ಅರ್ಥ ಆಯ್ತಾ? ಕೇಳಿಸ್ತಾದ? ನಾನು ಗಿಡ ಹಾಕ್ಸೋದು ಮುಖ್ಯ ಅಲ್ಲ. ನಾನು ಯಾವತ್ತೋ ಒಂದಿನ ಬಂದು ಗಿಡ ನೆಡ್ತೀನಿ, ನಿಮ್ಮ ಜೊತೆ ಸೇರಿ ನಾನು ಹೋಗ್ತೀನಿ. ಅವನ್ನ ಬೆಳೆಸೋ ಜವಾಬ್ದಾರಿ ನಿಮ್ಮದು, ಅರ್ಥ ಆಯ್ತಾ? ಇವತ್ತು ಒಂದು ಗಿಡದಿಂದ ನಾವು ಏನೆಲ್ಲ ಪಡಿತೀವಿ ಅನ್ನೋದು ನೀವು ತಿಳ್ಕೋಬೇಕು. ಯಾಕೆಂದರೆ ಇವತ್ತು ಒಂದು ಗಿಡ ನಮ್ಗೆ ಏನೇನು ಕೊಡ್ತದೆ ಗೊತ್ತಾ? ಗಾಳಿ ಕೊಡ್ತದೆ, ಆಕ್ಸಿಜನ್ ಕೊಡ್ತದೆ, ಹಸಿರು ನೀಡುತ್ತದೆ, ನೆರಳು ನೀಡುತ್ತೆ, ಹಣ್ಣು ನೀಡುತ್ತೆ, ಮರ ದೊಡ್ಡದಾದ್ಮೇಲೆ ಆದಾಯನೂ ನೀಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ? ಆ ಗಿಡವನ್ನು ನಾವು ಬಂದು ಹಾಕೋದಷ್ಟೇ, ಅವನ್ನ ಬೆಳೆಸಿ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಎಲ್ಲರದು ಕೂಡ. ಅದಕ್ಕಾಗಿ ಈ ಸಲ ನೋಡಿ ಸುಮಾರು 80ರಿಂದ 90 ಶಾಲೆಗಳಿಗೆ ಹೋಗಿ ಗಿಡಗಳು ಹಾಕ್ತಿದ್ದೀವಿ. ಆ ಗಿಡಗಳು ಕೂಡ ನೋಡಿ ಶಾಲೆಯಲ್ಲಿ ಬೆಳೆದಂತೆಯೇ ಆ ಗಿಡಗಳು ಕೂಡ ಎಲ್ಲ ಶಾಲೆಗಳಲ್ಲೂ ಕೂಡ ತುಂಬ ಸೊಗಸಾಗಿ ಗಿಡಗಳನ್ನ ಬೆಳೆಸಿದ್ದಾರೆ. ಅದಕ್ಕಾಗಿ ಪ್ರತಿ ವರ್ಷವೂ ಕೂಡ ಮಕ್ಕಳ ಜೊತೆ ಸೇರಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ದಿನನಿತ್ಯ ಈ ಪ್ರಕೃತಿ ಉಳಿವಾಗಿ ಮಾಡುವಂಥ ಕೆಲಸಗಳು. ಅದಕ್ಕಾಗಿ ನಾನು ಶಾಲೆ ಒಳಗೆ ಮುಖ್ಯವಾಗಿ ಇನ್ನೊಂದು ವಿಚಾರ ನಿಮ್ಗೆ ತಿಳಿಸೋದು ಏನು ಅಂದರೆ, ನೋಡಿ ಎಲ್ಲ ಮಕ್ಕಳಲ್ಲಿ ಯಾವುದೋ ಒಂದು ಸ್ವಚ್ಛತೆಯ ಕಾರ್ಯಕ್ರಮಕ್ಕೆ ಮಕ್ಕಳಲ್ಲಿ ಭೇದ ಭಾವ ಉಂಟಾಗಬಾರ್ದು. ಶಾಲೆ ಕನ್ನಡ ಶಾಲೆ ಯಾರ್ದು? ಕನ್ನಡ ಶಾಲೆ ನಮ್ಮದು. ಅದಕ್ಕಾಗಿ ನಾವೆಲ್ಲರೂ ಕೂಡ 10 ನಿಮಿಷ ಮುಂಚಿತವಾಗಿ ಬಂದು ಆ ಶಾಲೆ ಆವರಣದಲ್ಲಿ ಬಿದ್ದಿರುವಂಥ ಕಸ ಕಡ್ಡಿ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇಂಥವನ್ನ ಆಯ್ದು ನಾವು ಡಸ್ಟ್ಬಿನ್ಗೆ ಹಾಕಿದ್ರೆ ನಮ್ಮ ಶಾಲೆಯನ್ನು ನಾವು ಸ್ವಚ್ಛತೆ ಮಾಡುವಾಗಿ ಕಾಣುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆ ಶಾಲೆಯನ್ನು ಸ್ವಚ್ಛತೆ ಕಾಪಾಡುವುದು ನಮ್ಮ ಧರ್ಮ ಅಲ್ವಾ? ಮಾಡ್ತೀರಲ್ವಾ? ಈಗ ನಾನು ತೋರ್ಸ ಗಿಡ ಎಲ್ಲ ಹಿಂಗೋಗಿನ ಮೆಲ್ಲಕ್ಕೆ ಹೋಗು. ಈಗ ಕಡ್ದಾಕ್ತಂದ್ರೆ ಇದು ಸರ್ ಕಡ್ದಾಕಿರಂಗಿದ್ದೀರಾ? ಸರ್ ಯಾಕೆ ರೋಡ್ಗೆ ಬರೋದು ಹಿಂದಕ್ಕೆ ಮಾಮ್ ನೋಡಿ ಮಾಮ್ ಶರ್ಬ ನಿಂದು. ಒಂದು ದಾರ ಕಟ್ರಪ್ಪ, ಹಿಂಗೆ ಒಂದು ದಾರ ಹಾಕೊಂಡು ಒಂದು 10 ದೂರ ಹಾಕೊಂಡು ಕಟ್ರ ಹಿಂಗೆ ಪಾತಿ ಮಾಡಿ ಅದಕ್ಕೆ ಬುದ್ಧಿ ತಗೊಂಡು ಸರ್ ನಲ್ಲಿ ಹೇಳಿದೇನು ಗೊತ್ತಾ? ಒಂದು ಗುದ್ದಿ ತಗೊಂಡು ಸುತ್ತ ನೋಡ ಆ ಇರೋ ಗಿಡಗಳನ್ನ ಪಾತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನೀರು ಇದ್ರೆ ನೀರು ನಿಂತ್ಕೊಳ್ಳುತ್ತೆ, ಗೊತ್ತಾಯ್ತು ಹೇಳಿದ್ರು? ಪಾತಿ ಮಾಡಿ ನೀರು ಯಾವತ್ತೇ ಆಗಲಿ ಗಿಡಗಳಿಗೆ ಪಾತಿ ಮಾಡಬೇಕು. ಪಾತಿ ಮಾಡಿದ್ರೆ ನೀರು ನಿಲ್ಲೋದು. ನಾವು ಮಾಡಿರೋ ಕರೆಕ್ಟ್ ಅದು ಐತೆ, ನೀರು ನಿಲ್ಲುತ್ತೆ. ಆದರೆ ನೋಡಿ ಅವಕ್ಕೆ ನೀರೇ ಇಲ್ಲ. ಅವಕ್ಕೆ ಸರ್ ಆಗ್ತೀವಿ ಕೊಡೆಯಿಂದ ಸಡವರೆ ಮಿಡಿಯ ಅಲ್ಲ ಪುನಃ ಕಟ್ಟಿದ್ರೆ ಕಟ್ಟಿ ಯಾವುದೇ ಗಿಡ ಹಾಕಿದ್ರು ಕಡ್ಡಿಗಳು ಈ ಥರ ಕಟ್ಟಬೇಕು, ಗೊತ್ತಾಯ್ತಾ? ಕಡ್ಡಿ ನಿಲ್ಲಿಸಿದ್ರೇ ಗಿಡ ಬೆಳೆಯೋದು. ನಾವು ಬರೀ ಗಿಡ ಹಾಕ್ಬಿಟ್ಟೋರು ಆಗಲ್ಲ. ಆ ಗಿಡ ಬೆಳೆಯುವಾಗ ಏನು ಮಾಡಬೇಕು ಅಂದರೆ ಒಂದು ಆಳುವ ಉದ್ದಕ್ಕಿರುವಂಥ ಕಡ್ಡಿ ನಿಲ್ಲಿಸಿದಾಗ ಅದೇನು ಮಾಡ್ತದೆ, ನೇರವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತು ಹೇಳಿದ್ದು?
ಓಯ್ ತುಂಬ ಸೊಗಸಾಗಿ ಬೆಳೆಸಿದ್ದೀರ ಗಿಡಗಳು. ಯಾವ ಗಿಡಗಳು ಹಾಕಿರೋ ಗಿಡಗಳಿಗೆ ಯಾವುದೇ ಕೊರತೆ ಇಲ್ದಂಗೆ ಗಿಡ ಬೆಳೆಸಿದ್ದೀರ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್.